ಶನಿವಾರವನ್ನು ಹಾಕುವಂಥದ್ದು ಹಬ್ಬ. ಸೊ ಮಕ್ಕಳು ಇರಲಿಲ್ಲ ಅಲ್ಲ, ತುಂಬ ಬೇಸರ ಆಗ್ತಾಯಿತ್ತು ಮಕ್ಕಳಿಲ್ಲ ಅಲ್ಲ. ಒಳ್ಳೆದಾಗಿದಾ? ಯಾವ್ದು ಒಳ್ಳೆ ಆಗಿದೆ? ಯಾವುದು ಕೊಡಿ, ಒಳ್ಳೆ ಕಮಲದ ಥರ ಇದೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸಿದ್ದಮ್ಮನಿ ಬ್ಲಾಗ್ಸ್. ಇವತ್ತು ನಮ್ಮ ಹಬ್ಬ. ಸೊ ಏನು ಅಂತ ಕೇಳೋದಾದರೆ ಉಪಕರ್ಮ, ಅಂದರೆ ಶನಿವಾರವನ್ನು ಹಾಕುವಂಥದ್ದು ಹಬ್ಬ. ಸೊ ಹಾಗೆ ಈಗ ನಾನು ಬಾಳೆ ಎಲೆ ತೆಗಿಲಿಕ್ಕಂತ ಬಂದೆ. ಊಟಕ್ಕೆಲ್ಲ ರೆಡಿ ಆಯಿತು. ನಾನು ರೆಸಿಪಿ ಯಾವುದನ್ನು ಶೂಟ್ ಮಾಡಿಲ್ಲ, ಬಿಕಾಸ್ ಮಕ್ಕಳು ಇರಲಿಲ್ಲ ಅಲ್ಲ, ತುಂಬ ಬೇಸರ ಆಗ್ತಾಯಿತ್ತು ಮಕ್ಕಳಿಲ್ಲ ಅಲ್ಲ ಅಂಥೇಳಿ. ಅವರು ಸ್ಕೂಲ್ಗೆ ಹೋಗಿದ್ರು, ಎಕ್ಸಾಮ್ ಇತ್ತು, ಇಲ್ಲಾಂದರೆ ರಜೆ ಹಾಕಿಸ್ಬೋದಿತ್ತು. ಮತ್ತು ಅವರ ರಜೆ ಕೂಡ ಆಚೆ ಈಚೆ ಆಯಿತು, ಮಕ್ಕಳದ್ದು ರಜೆ ಕೂಡ ಆಚೆ ಈಚೆ ಆಯಿತಾ. ಸೊ ಹಾಗೆ ಬೇಸರದಲ್ಲಿತ್ತು, ಮಕ್ಕಳಿಲ್ಲ ಅಂಥೇಳಿ. ಮತ್ತು ಫೈನಲಿ ರಶ್ಮಿ ಹೋಗಿ ಮಕ್ಕಳನ್ನು ಕರ್ಕೊಬಂದ್ಲು. ಅದ್ವಿತನ ಹಸ್ಬೆಂಡ್ ಹತ್ರ ಕರ್ಕೊಂಡು ಬರಲಿಕ್ಕೆ ಹೇಳಿದೆ. ಸೊ ಅವ್ರು ಬಂದರು. ಏರು ಬರ್ತೀನಿ ಮನೆ ತುಪ್ಪ ಏರು ಬರ್ತೀನಿ ನಾವು ಬರೇನಾ ಪೂರ. ಹಾಂ ತಜೋ ಪೇಪರ್ ಕೊರು. ಆದಿ ನೀ ಬಂದದ ಮನೆಗೆ? ಏನು ಬೇಗ ಬಂದದ್ದು ಹೇಳಿ, ಏನು ಬೇಗ ಬಂದದ್ದು? ಆಯ್ಷ್ಣಪ್ಪ ದೊಡ್ಡಪ್ಪ ನೋಡು. ಹಾಂ ದೊಡ್ಡಪ್ಪ ದಾನಂದು ಏರ್ ಪನ್ನಿ ಗೊತ್ತನ ದೊಡ್ಡಪ್ಪಡಲೆ ತಂಬರ್ರೆ ಯಾನೆ ಪರ್ಬತ ಆದಿಲ್ಲ ತಂಬಲೆ ಆಮುನರೆ ಬಂಡೆ ಖುಷಿ ಅಣ್ಣ ನಿಕ್ಕ. ಥ್ಯಾಂಕ್ ಯು ದೊಡ್ಡಮ್ಮನ್. ಉನ್ಕನಾ ಅತ್ತಿತ್ತು ಪರ್ಬದ ಉನಸು ನೋಡು. ಹಾಂ ರೆಸಿಪಿ ಅಂತ ತೋರಿಸ್ತೀನಿ, ಬಟ್ ಮಾಡಿದ್ದು ರೆಸಿಪಿ ಹೇಗೆ ಮಾಡಿದ್ದು ಅದನ್ನು ತೋರಿಸ್ತಿಲ್ಲ ನಾನು. ಬಟ್ ಏನೆಲ್ಲ ಮಾಡಿದೆ ಅದನ್ನು ತೋರಿಸ್ತೀನಿ. ಸಿಂಪಲಾಗಿ ಸೆಲೆಬ್ರೇಷನ್ ಮಾಡುವಂಥದ್ದು. ಸೊ ಈಗ ಬಾಳೆಲೆ ತೆಗಿಲಿಕ್ಕೆ ಅಂತ ಬಂದೆ. ಬನ್ನಿ, ಬಾಳೆಲೆ ತೆಗೆದು ಮತ್ತು ಏನೆಲ್ಲ ರೆಸಿಪಿ ಮಾಡೋದನ್ನು ತೋರಿಸ್ತೇನೆ. ಮೈದುನವರಿಲ್ಲ, ಎಲ್ಲ ಡ್ಯೂಟಿ. ಸೊ ಬೇಸರ ಅವರಿಲ್ಲದೆ, ಸಂಜೆ ಬರ್ತಾರೆ ಇನ್ನು. ಈಗ ನಮಗೇನೆ ಎಷ್ಟು ಎಲೆ ಬೇಕು? ಎಲೆ ಉಂಟಾ? 3 ಮಕ್ಕಳು, 4, 5, 6, 9 ಬೇಕು. ಅಲ್ಲ ಅಷ್ಟಿತ್ತಲ್ಲ ದೊಂಟಿ ಅಲ್ಲ, ಎಲ್ಲಿ ಆಯಿತು ಮಾರೆ? ಅಷ್ಟು ದೊಂಟಿಗಳಿತ್ತು. ಹಬ್ಬ ಅಂತ ಹೇಳಿದ ಮೇಲೆ ಬಾಳೆ ಎಲೆಯಲ್ಲಿ ಊಟ ಮಾಡೋದೇ ಚಂದ ಅಲ್ವಾ? ಸೊ ಹಾಗೆ ಬಾಳೆ ಎಲೆನ ತಗೊಂಡು ಬರ್ತಾ ಇದ್ದೀನಿ. ಈಗ ರಶ್ಮಿ ಸಹ ಇದ್ಲು ನನ್ನೊಟ್ಟಿಗೆ. ಹಾಗೆ ಮಕ್ಕಳು ಬಂದ್ರಲ್ಲ, ಅದೇ ನನಗೆ ಖುಷಿ. ಸೊ ಅವರಿಲ್ಲದೆ ಒಂಥರ ಬೇಸರ ಆಗ್ತಿತ್ತು. ನಾನು ಆಚೆಗೆ ಆಶಕನ ಹತ್ರ ಕೂಡ ಅದೇ ಹೇಳ್ತಿದ್ದೆ, ಮಕ್ಕಳಿಲ್ಲಲ್ಲ ಬೇಸರ ಆಗುತ್ತೆ ಅಂತ ಹೇಳಿ. ಅದೇ ಅವ್ರು ಸಹ ಅದೇ ಹೇಳ್ತಿದ್ರು, ಮಕ್ಕಳಿಲ್ಲದೆ ಬೇಜಾರಂತ. ಹಾಗೆ ಮತ್ತೆ ಫೈನಲಿ ಮಕ್ಕಳು ಬಂದರು, ತುಂಬ ಖುಷಿ. ಈಗ ಎಲ್ಲ ಸಹ ಊಟಕ್ಕೆ ಕೂತಿದ್ದೇವೆ. ಹಾಗೆ ಮೈದುನವ್ರು ಸಹ ಇಲ್ಲ. ಮೈದುನವರಿದ್ರೆ ಅವ್ರು ಸಹ ಅಂದರೆ ನಾವೆಲ್ಲರೂ ಸಹ ಯಾವಾಗಲೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದಲ್ವಾ ಡೈಲಿ ಸಹ. ಹಾಗೆ ಈ ಹಬ್ಬದಲ್ಲಂತೂ ಎಲ್ಲರೂ ಒಟ್ಟಾಗಿರ್ತೀವಿ. ಸೊ ಅವರಿಬ್ಬರು ಕೂಡ ಇಲ್ಲ, ಇಬ್ಬರು ಕೂಡ ಡ್ಯೂಟಿ. ಸೊ ಹಾಗೆ ನಾವೇ ಎಷ್ಟು ಜನ. ಮಕ್ಕಳೊಂದು ಬಂದು ನನಗೆ ತುಂಬ ಖುಷಿ ಆಯಿತು. ಸಮೇತ ಒಳ್ಳೆಯದಾಗಿದೆ. ಯಾವುದು ಒಳ್ಳೆ ಆಗಿದೆ? ಯಾವುದು ಕೋಡಿ? ಆಯ್ತು, ನಿಂಗೆ ಯಾವುದು ಒಳ್ಳೆ ಆಗಿದೆ? ಯಾವುದು? ಹಾಂ ಹಾಂ ಕಡಲೆ ಸಾರು, ಟೊಮೆಟೊ ಸಾರು, ಸೌತೆಕಾಯಿ ಸಾರು ಸೂಪರ್ ಆಗಿದೆ. ಅದು ನಿಂಗೆ ಅದು ಒಳ್ಳೆ ಆಗಿದೆ ಆಗಿದ್ದಿ? ಹಾಂ ಹಾಂ ಪೂರ
ಬೀನ್ಸ್ ಪಲ್ಯ, ಕಾಲಿಫ್ಲವರ್ ಮತ್ತು ಕ್ಯಾಪ್ಸಿಕಮ್ ಪುಡಿ, ಪಾಯಸ, ಕಡಲೆ ಸಾರು, ಹಪ್ಪಳ, ಆಮೇಲೆ ನಂದ ಟೀಚರ್ ಇರ್ತೀರಾ ಇಲ್ಲ ಪೋದಿರ್ತೀರಾ? ದಿನಲ್ಲ ಪಾಪ ಮಾತ್ರ ಅವೇನು ವೈಟ್ ರೈಸು ಮತ್ತು ಟೊಮೆಟೊ ಸಾರು, ಹಾಗೆಯೇ ಸೌತೆಕಾಯಿ ಹುಳಿ ಇಷ್ಟು ಮಾಡಿದ್ದಷ್ಟೇ. ಸಂಜೆಗೆ ಪತ್ರೊಡೆ ಮಾಡಬೇಕು. ಇವಾಗ ಇಷ್ಟೇ ಸಿಂಪಲ್ಲಾಗಿ ಮಾಡಿರುವಂಥದ್ದು. ಪಾಯಸ ಶಾವಿಗೆದ್ದು ಪಾಯಸ ಮಾಡಿದ್ದು. ಚೆನ್ನಾಗಾಗಿದೆ ಎಲ್ಲನೂ. ಬೇಗ ಬೇಗ ಮಾಡಿದ್ವಿ. ಚೆನ್ನಾಗಿದೆ ರಶ್ಮಿ, ಯಾವ್ದು ಚೆನ್ನಾಗಾಗಿದೆ? ಯಾವುದು? ಸೌತೆಕಾಯಿ ಮಾಡಿಲ್ಲ. ಊಟ ಎಲ್ಲ ಆಯಿತು ನಮ್ಮದು, ಚೆನ್ನಾಗಿತ್ತು. ಗಮ್ಮತ್ತು ಊಟ ಆಯಿತು. ಪತ್ರೊಡೆ ಒಂದು ಮಾಡಲಿಕ್ಕಿತ್ತು, ಅದನ್ನು ಸಂಜೆ ಮಾಡಬೇಕು. ಈಗ ನಿಮ್ಗೊಂದು ದೊಡ್ಡ ದಾಸವಾಳ ಹೂವು ಎಷ್ಟು ದೊಡ್ಡದಾಗಿದೆ ತೋರಿಸ್ತೀನಿ ನೋಡಿ ಗೈಸ್. ಎಷ್ಟು ದೊಡ್ಡದಾಗಿದೆ ದಾಸವಾಳ, ಕಾಣಿಸ್ತಿದೆ? ಅಷ್ಟು ಚೆನ್ನಾಗಿದೆ ಅಲ್ಲ. ಹತ್ತಿರ ಹೋಗಿ ತೋರಿಸ್ತೇನೆ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಒಳ್ಳೆ ಕಮಲದ ಥರ ಇದೆ. ವೈಟ್ ರೈಸ್ ಯೂಶ್ವಲಿ ಬಾಯ್ಲ್ಡ್ ರೈಸ್ ಊಟ ಮಾಡ್ತೀವಲ್ಲ, ಬಟ್ ಹಬ್ಬಗಳಿಗೆ ಮಾತ್ರ ವೈಟ್ ರೈಸ್ ಮಾಡ್ತೀವಿ. ಸೊ ಊಟ ಆಗಿ ಅದೇ ಅದೊಂದು ನಿಮಗೆ ಫ್ಲವರ್ ತೋರಿಸೋ ಅಂತ ಬಂದೆ. ಮತ್ತು ಯಾರಾದರೂ ತೆಗೆದ್ರೆ ಅಂತ. ಆಮೇಲೆ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಸೊ ಊಟ ಮಾಡಿ ಸ್ವಲ್ಪ ಕೆಲಸ ಎಲ್ಲ ಇತ್ತು. ಹಾಗೆ ಇವಾಗ ನಿಮ್ಗೆ ಬೆಳಗ್ಗೆನೇ ಹೇಳಿದ್ದೆಲ್ಲ ಪತ್ರೊಡೆ ನಾನು ಪತ್ರೊಡೆಗೆ ಎಲ್ಲ ನೆನೆಸಿಟ್ಟಿದ್ದೇನೆ ಅಂತ ಹೇಳಿದ್ನಲ್ಲ. ಸೊ ಅದು ಈಗ ಗ್ರೈಂಡ್ ಮಾಡಿದ್ದೀನಿ. ಒಂದು ಅರ್ಧ ಆಗಿದೆ. ಈಗ ಆಯುಷು ಟ್ಯೂಷನ್ಗೆ ಹೋಗಿದ್ದಾನೆ. ಅವನು ಟ್ಯೂಷನಿಂದ ಕಾಲ್ ಬಂತು, ಬನ್ನಿ ಕರ್ಕೊಂಡು ಹೋಗಿ ಅಂತ. ಸೊ ಅದಕ್ಕೆ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೇನೆ. ಅವನ್ನ ಕರ್ಕೊಂಡು ಬಂದು ಆಮೇಲೆ ಮಾಡೋಣ ಅಂತ. ನಾನು ರೆಸಿಪಿಯನ್ನು ತೋರಿಸ್ತಾ ಇಲ್ಲ ನಿಮ್ಗೆ ಇದ್ರದ್ದು, ಬಿಕಾಸ್ ಯಾಕಂದರೆ ನಾನು ಆಲ್ರೆಡಿ ಹಾಕಿದ್ದೇನೆ ಪತ್ರೊಡೆ ರೆಸಿಪಿನ. ಆಲ್ರೆಡಿ ನಾನು ನನ್ನ ಚಾನಲ್ನ ಹಾಕಿದ್ದೇನೆ. ಸೊ ನಿಮಗೆ ನಾನು ಹೇಗೆ ಮಾಡ್ತೀನಿ ರೆಸಿಪಿ ಅಂತ ತಿಳ್ಕೊಳ್ಬೇಕಂತ ಅನಿಸಿದರೆ ಇದು ನನ್ನ ಪ್ರೀವಿಯಸ್ ವೀಡಿಯೋನ ಚೆಕ್ ಮಾಡಿ, ಅದರಲ್ಲಿ ನಾನು ಅಪ್ಲೋಡ್ ಮಾಡಿದ್ದೇನೆ. ಈಗ ಆಯುಷನ್ನು ಕರ್ಕೊಂಡು ಬರ್ತೀನಿ. ಕರ್ಕೊಂಡು ಬಂದು ಮತ್ತೆ ಪತ್ರೊಡೆ ಮಾಡ್ತೀನಿ. ಸೊ ಪತ್ರೊಡೆಯಲ್ಲಿ ತುಂಬ ವೆರೈಟೀಸ್ ಮಾಡ್ತಾರೆ. ಅದರಲ್ಲಿ ನನಗೆ ನಾವು ಗಸಿ ಪತ್ರೊಡೆ ಅಂತ ಮಾಡ್ತೀವಿ, ಅಂದರೆ ಮಸಾಲೆ ಹಾಕಿ. ಆ ಪತ್ರೊಡೆ ನಂಗೆ ಸಖತ್ ಇಷ್ಟ, ಸಖತ್ ಫೇವ್ರೇಟು. ಹಾಗೆ ಸೊ ಮತ್ತು ಈ ಟೈಮಲ್ಲಿ ಮಾತ್ರ, ಈ ಸೀಸನಲ್ಲಿ ಮಾತ್ರ ಮಾಡೋಕ್ಕಾಗೋದಲ್ವ. ಸೊ ಅದಕ್ಕೆ ಎಷ್ಟು ಸತಿ ಮಾಡಿ ತಿನ್ನೋದು. ಹಾಗೆ ಇನ್ನು ನೆಕ್ಸ್ಟ್ ಇಯರೇ ಕಾಯೋದು. ಅಂದರೆ ಈ ಕೆಲವೆಲ್ಲ ಡಿಶಸ್ ಇದೆಯಲ್ಲ ಆ ಸೀಸನಲ್ಲೇ ಫೇಮಸ್ ಇರುತ್ತೆ. ಅದೇ ಥರ ನಮ್ಮ ಈ ಆಟಿ ಮತ್ತು ಈ ಶ್ರಾವಣ ಟೈಮಲ್ಲಿ ನಾವು ಕೆಸುವಿನೆಲೆದು ತುಂಬ ಡಿಶಸ್ ಮಾಡ್ತೀವಿ. ಸೊ ಅದರಲ್ಲಿ ಪತ್ರೊಡೆ ಕೂಡ ಒಂದು. ಹಾಗೆ ಬೇಯಲಿಕ್ಕೆ ಇಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತಂದರೆ ಒಂದು ಬೇಯಲಿಕ್ಕೆ ಇಟ್ಟಾಗ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಅದು ಬೇಯಲಿಕ್ಕೆ. ಸೊ ಎಲೆ ಆಗಿರೋದ್ರಿಂದ ಎಲೆ ಮತ್ತು ಮಸಾಲೆ ಅಷ್ಟೇ ಅಲ್ವಾ. ಸೊ ಹಾಗಾಗಿ ಬೇಗ ಬೇಯುತ್ತೆ, ಏನು ತುಂಬ ಹೊತ್ತೇನಿಲ್ಲ. ಅದಾದಮೇಲೆ ಮಸಾಲ ಅದೇ ನಾವು ಸಾರಿಗೆ ಮಾಡ್ತೀವಲ್ಲ ಅಷ್ಟು ಮಾಡಲಿಕ್ಕಿಲ್ಲ. ಸ್ವಲ್ಪ ಮಸಾಲೆಗಳೆಲ್ಲ ಕಮ್ಮಿ ಸೇರಿಸ್ಬಿಟ್ಟು ಅದನ್ನು ಕುದಿಸಿ ಅದಕ್ಕೆ ಈ ಏನು ಪತ್ರೊಡೆ ಮಾಡಿ ಬೇಯಕ್ಕೆ ಇಟ್ಟಿರ್ತೀವಲ್ಲ, ಎಲೆದು ಸುತ್ತಿ ಬೇಯಕ್ಕೆ ಇಟ್ಟಿರ್ತೀವಲ್ಲ, ಅದನ್ನು ಕಟ್ ಮಾಡಿ ಅದಕ್ಕೆ ಹಾಕಿ ಇದು ಮಾಡೋದು, ಕುದಿಸೋದಷ್ಟೇ. ಈಸಿ ರೆಸಿಪಿ. ಸೊ ಆ್ಯಕ್ಚುಲಿ ಕರ್ಕೊಂಡು ಬಂದು ಅದನ್ನು ಮಾಡಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಆಯ್ತು ಬಂದ ಏನು ಹೇಳ್ತೀನಿ ಗೊತ್ತಾ, ನಾನು ಹತ್ತಿರ ಹೋದೆ ಅಲ್ಲ, ನೀವು ಫುಲ್ ಪತ್ರೊಡೆದ್ದೇ ಸ್ಮೆಲ್ ಬರ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾನೆ. ನಿನಗಿಷ್ಟನಾ? ಅವನಿಗೆ ಅಷ್ಟು ಇಷ್ಟ ಇಲ್ಲ. ಒಂದು ಬೈಟ್ ತಿಂತಾನೆ ಅಷ್ಟೇ ಅಂತ. ಹೋಗಿ ಬನ್ನಿ ಟ್ಯೂಷನ್ಗೆ. ಆಯುಷ್ಗೆ ಎಕ್ಸಾಮ್ ನಡೀತಾ ಇದೆ, ನಾಳೆ ಲಾಸ್ಟ್ ಕನ್ನಡ ಇದೆ. ಇದು ಏನು ಯಾವ ಎಕ್ಸಾಮ್ ಹೇಳು? FA2 ನಡೀತಾ ಇದೆ. ಕನ್ನಡ ಲಾಸ್ಟ್ ಆದರೆ ಫಿನಿಶ್.
ಅಲ್ವಾ? 100 ಏನಾದ್ರು. ಕೈ ಬಚ್ಚಿತ್ತು, ಐಶು ಹಿಡ್ದು ಕೈ ಬಚ್ಚಿತ. ಅದೊಂದು ಇತ್ತಲ್ಲ ಸೆಲ್ಫಿ ಸ್ಟಿಕ್. ಸೆಲ್ಫಿ ಸ್ಟಿಕ್ ಹ್ಞೂ ಅದಲ್ಲಿ ಮಾಡುವ. ಹೌದು, ಅದರಲ್ಲಿ ಮಾಡಬೇಕು. ನಾನು ಹೀಗೆ ಗಡಿಬಿಡಿಯಲ್ಲಿ ಬಂದಲ್ಲ, ಹಾಗೆ. ಸ್ವಲ್ಪ ತಿನ್ನಾಯ್ತಾ ಪತ್ರೊಡೆ? ಸ್ವಲ್ಪ ಟೇಸ್ಟ್ ಮಾಡಾಯ್ತಾ? ಮಾಡ್ತೀಯಾ? ಹ್ಞೂ ಆಯ್ತಾ? ಅಲ್ಲ ಪೂರ ಇಲ್ಲ, ಮಾಡ್ತಾ ಇದ್ದೇನೆ. ಅಲ್ಲ ಪೂರ ಕಲ್ತಾಯ್ತಾ ನಿಂದು? ಹಾಂ. ಬರ್ತದೆ ಇಲ್ವಾ? ಮ್ಯಾಮ್ ಇರಲಿಲ್ಲ, ಇಲ್ಲೇ ಇದ್ರು. ಲಾಸ್ಟ್ 2 ಕ್ವಶನ್ ಇತ್ತು, ಅದನ್ನು ಬರೆದು ಆಯ್ತು. ಹೌದಾ? ಕಲ್ತಿದ್ದೆ. ನಿನ್ನೆಲ್ಲ ಕಲಿಸಿದ್ರಲ್ಲ ಮ್ಯಾಮ್ ನಿಂಗೆ, ಅದೆಲ್ಲ ಬರ್ತದಾ? ಹಾಂ, 2 ಪಾಠ ನಿನ್ನೆ ಕಲ್ತಿದ್ದು. ಹ್ಞೂ ಇವತ್ತೊಂದು ಆಯ್ತು. ಹ್ಞೂ ನಾಳೆ ಪೂರ ಬರಿಬೇಕು, ಪೂರ ಬಿಟ್ಟು ಬರೋದಲ್ಲ. ಆ ಸತಿ 12 ಮಾರ್ಕ್ಸ್, ಈ ಸತಿ 15 ಬರಬೇಕು. ಗೊತ್ತುಂಟಲ್ಲ ಅಷ್ಟು. ನನಗೆ ಕನ್ನಡ ಸ್ವಲ್ಪ ಕಷ್ಟವೇ. ಆ ಸತಿ ಒಂದು ಬಂದಿದೆ F1ನಲ್ಲಿ 12. ಸಾಕಷ್ಟು 12. ಈ ಬೇಸ್ ಕೊಟ್ರಮ್ಮ ಎಕ್ಸಾಮ್. ಹೌದಾ? ಎಷ್ಟು? ಹಾಂ, ಇವತ್ತು ನನಗೆ ಕೊಡಲಿಲ್ಲ, ಬೇರೆಯವ್ರಿಗೂ ಕೊಟ್ಟರು. ಅದೇ ನಿಂಗೆ ಯಾಕೆ ಕೊಡಲಿಲ್ಲ? ನಾನು ರಜೆ ಮಾಡಿ ಬಂದಿದ್ದೆ. ಹೇಗೆ ಗೊತ್ತು ನಿಂಗೆ ಬೇರೆಯವ್ರಿಗೆ ಕೊಟ್ಟರು ಅಂತ? ನೀನು ಹೇಳ್ತಿದ್ರು ನಾಳೆ ಕೊಡ್ತೇನೆ ಅಂತನಾ? ಆಯಿತು. ಓ, ನಿಮ್ಮ ಮ್ಯಾಮ್ ಹತ್ರ ಕೇಳಿ ಬಾ ಆಯ್ತಾ, ಎಷ್ಟು ಬಂತು ನನಗೆ ಅಂತ. ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ. ನಾಳೆ ಕೊಡ್ತಾರಾ ನಿಂಗೆ? ಓಕೆ, ಡನ್. ಬಾಯ್ ಮಾಡಿಲಿ, ಬಾಯ್. ಆಯುಷನ್ನು ಟ್ಯೂಷನಿಂದ ಕರ್ಕೊಂಡು ಬಂದು ಪತ್ರೊಡೆಗೆ ರೆಡಿ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ ಆಲ್ರೆಡಿ. ಮಸಾಲೆ ಅಂದರೆ ಏನು ಅಕ್ಕಿದ್ದು ಹಿಟ್ಟೇನಿದೆ ಕಡ್ದಿಟ್ಕೊಳ್ಬೇಕಲ್ಲ, ಅದು ಕಡ್ದಿಟ್ಕೊಂಡಿದ್ದಾನೆ. ಹಾಗೆ ಎಲೆ ಎಲ್ಲ ನೀಟ್ ಮಾಡಿ ಒರೆಸಿ ತಗೊಂಡಿದ್ದೆ. ಸೊ ಆ ಎಲೆಗೆ ಹಚ್ಚಿ ಇಲ್ಲಿ ಬೈಲಿಕ್ಕೆ ಸಹ ಇಟ್ಟಾಯಿತು, ಒಲೆಯಲ್ಲಿ ಇಟ್ಟಿದ್ದು. 20 ಮಿನಿಟ್ಸ್ ಇಲ್ಲ 30 ಮಿನಿಟ್ಸಲ್ಲಿ ಬಂದುಬಿಡುತ್ತೆ. ಅದಾದ ನಂತರ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಮತ್ತೆ ಖಾರಕ್ಕೆ ಹಾಕೋದು. ಮಸಾಲೆಯನ್ನು ಕಡ್ದು ಅದಕ್ಕೆ ಒಗ್ಗರಣೆ ಹಾಕಬೇಕು. ಕೊಬ್ಬರಿ ಎಣ್ಣೆಯಲ್ಲಿ ಅಂದರೆ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಕೊಡಬೇಕು, ತುಂಬ ಟೇಸ್ಟ್ ಆಗುತ್ತೆ. ಆನಿಯನ್ ಸ್ವಲ್ಪ ಜಾಸ್ತಿ ಹಾಕಬೇಕು, ಹಾಗೆ ಕರಿ ಲೀವ್ಸ್ ಕೂಡ ಹಾಕಬೇಕು. ಸೊ ಇದರ ರೆಸಿಪಿಯನ್ನು ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ. ಇಷ್ಟ ಆದರೆ ಒಂದ್ಸತಿ ಹೋಗಿ ಚೆಕ್ ಮಾಡಿ. ನೀವು ಕೂಡ ಒಂದ್ಸತಿ ನೀವು ಕೂಡ ಈ ಥರ ಪತ್ರೊಡೆಯನ್ನು ಟ್ರೈ ಮಾಡಬೇಕಂದ್ರೆ ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ ಹೇಗೆ ಮಾಡೋದು ಅಂಥೇಳಿ. ಸೊ ಅದನ್ನು ನೋಡಿ ಒಂದ್ಸತಿ ಟ್ರೈ ಮಾಡಿ ಆ್ಯಂಡ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂತು ಅಂಥೇಳಿ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ನನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್, ಬಾಯ್.